ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ರಾಜಾಧಿರಾಜ ರಾಜ ಮಾರ್ತಾಂಡ ಶ್ರೀ 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 ಸಿದ್ದರಾಮಯ್ಯ ಮಹಾರಾಜರಿಗೆ ಬಹುಪರಾಕ್ ಬಹುಪರಾಕ್. ಇನ್ ಮೇಲೆ ಸ್ಟ್ರಿಕ್ಟ್ ಆಗಿ ಹೇಳಿಗತಿ ನೋಡ್ರಿ. ಸಿದ್ದರಾಮಯ್ಯನವ್ರು ಬಂದ್ರು ಅಂದ್ರ ನಿಮ್ಮ ಕಣ್ಣಿಗೆ ಕಂಡ್ರು ಅಂದ್ರ ಹಿಂಗ ಬಹುಪರಾಕ್ ಹಾಕ್ಬೇಕು ನೋಡ್ರಪ್ಪ. ಇದು ನನ್ನ ಮಾತಲ್ರಿ, ಇದು ಹಲೋ ಅಪ್ಪ ಅವ್ರದ್ದು ಆರ್ಡರ್. ಯಾಕಂದ್ರ ಸಿದ್ದರಾಮಯ್ಯ ಅವರು ಸಿಎಂ ಆಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಿಂತ ಹೆಚ್ಚಿನ ಅಭಿವೃದ್ಧಿ ಮಾಡ್ಯಾರಂತ. ಸಾಧನ ಸಮಾವೇಶ ಮಾಡಬೇಕಾದ್ರೆ ಎಷ್ಟೆಷ್ಟೆಲ್ಲ ಕಾಮಗಾರಿಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇವತ್ತು ಮೈಸೂರಿಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾಗಂತ ಕೊಟ್ಟಂಥ ಅನುದಾನಗಳು ಬಿಟ್ಟರೆ ಬೇರೆ ಇನ್ಯಾವ ಅನುದಾನಗಳು ಕೂಡ ಬಂದಿಲ್ಲ. ಸೊ ನಾಲ್ವಡಿ ಕೃಷ್ಣರಾಜ ಮಹಾರಾಜರು ಎಷ್ಟು ಮೈಸೂರಿಗೆ ಡೆವಲಪ್ಮೆಂಟ್ ಮಾಡಿದ್ದಾರೆ, ಅದಕ್ಕಿಂತ ಹೆಚ್ಚು ಅಥವಾ ಅದರಷ್ಟೇ ಅನುದಾನನ ನಮ್ಮ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೊಟ್ಟಿದೆ. ಸೊ ಹಾಗಾಗಿ ಸಾಧನಾ ಸಮಾವೇಶದಲ್ಲಿ ಏನೂ ಮಾಡಿಲ್ಲ ಅಂತ ಹೇಳೋದು ಬರೀ ವಿಪಕ್ಷಗಳು ಟೊಳ್ಳು ಟೀಕೆ. ಸಾಧನಾ ಸಮಾವೇಶ ಮಾಡಬೇಕಾದ್ರೆ ಎಷ್ಟೆಷ್ಟೆಲ್ಲ ಕಾಮಗಾರಿಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇವತ್ತು ಮೈಸೂರಿಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾಗಂತ ಕೊಟ್ಟಂಥ ಅನುದಾನಗಳು ಬಿಟ್ಟರೆ ಬೇರೆ ಇನ್ಯಾವ ಅನುದಾನಗಳು ಕೂಡ ಬಂದಿಲ್ಲ. ಸೊ ನಾಲ್ವಡಿ ಕೃಷ್ಣರಾಜ ಮಹಾರಾಜರು ಎಷ್ಟು ಮೈಸೂರಿಗೆ ಡೆವಲಪ್ಮೆಂಟ್ ಮಾಡಿದ್ದಾರೆ, ಅದಕ್ಕಿಂತ ಹೆಚ್ಚು ಅಥವಾ ಅದರಷ್ಟೇ ಅನುದಾನನ ನಮ್ಮ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೊಟ್ಟಿದೆ. ಅನ್ಕೊಂಡೇರಿ, ಅವತ್ತೇ ಅನ್ಕೊಂಡೇರಿ ನಾನು. ಈ ಟಿಪ್ಪು ಸುಲ್ತಾನ್ ಥರ ಖಡ್ಗ ಹಿಡ್ಕೊಂಡು ಪೋಸ್ ಕೊಟ್ಟಾಗ್ಲೇ ಅನ್ಕೊಂಡ್ಬಿಟ್ಟೆ. ಸಿದ್ದರಾಮಯ್ಯ ಅವ್ರನ್ನವರು ಬರೀ ಸಿಎಂ ಅಂತ ತಿಳ್ಕೊಂಡಿಲ್ರಿ, ತಮಗ್ ತಾವೇ ಟಿಪ್ಪು ಸುಲ್ತಾನ್ ಆಗ್ಬಿಟ್ಟಾರ. ಆ ಟಿಪ್ಪು ಸುಲ್ತಾನನ ಆತ್ಮ ಮೈ ಮೇಲೆ ಬಂದಿರಬಹುದು ಅಂತ ಅನ್ಕೊಂಡೆ ನಾ ಅವತ್ತೆ. ಅದೇ ಈ ಸೌಂದರ್ಯ ಅವ್ರ ಮೈ ಮೇಲೆ ನಾಗವಲ್ಲಿ ಬಂದಿತ್ತಲ್ಲ, ಹಂಗ ನೋಡ್ರಪ್ಪ. ಆದ್ರೆ ಇದು ಯತೀಂದ್ರ ಅವರದ್ದು ಸ್ಪೆಷಾಲಿಟಿ ನೋಡ್ರಿ. ಸೀರಿಯಸ್ ಆಗಿ ಒಂದೊಂದ್ಸಲ ಭಾರಿ ಜೋಕ್ ಮಾಡ್ಬಿಡ್ತಾರ. ಅದೇ ಹಿಗ್ಗಾಗುದ್ರಿ ಅವ್ರಿಗೆ ನೋಡಿದ್ರ. ಅಲ್ರಿ ಯತೀಂದ್ರ ಅವರೇ, ಕೃಷ್ಣರಾಜ ಒಡೆಯರ್ ಅವರು ಯಾರು, ಅವ್ರ ಸಾಧನೆ ಏನು ಅನ್ನೋದು ನಿಮಗ್ ಸ್ವಲ್ಪ ಗೊತ್ತೈತೇನ್ರಿ? ಅಲ್ಲ, ಅವರು ತಮ್ಮ ಸ್ವಂತ ಸಂಪತ್ತನ್ನ ಅಡವಿಟ್ಟು ಮೈಸೂರು ರಾಜ್ಯದ ಕೀರ್ತಿ ಪತಾಕೆಯನ್ನ ಹಾರಿಸಿದಂಥವ್ರವ್ರು. ನಿಮ್ಮ ತಂದೆಯವ್ರು ಮಾಡಿದೇನು? ಅವರು ಸ್ವಲ್ಪ ಹಿಂಗ ಮಾಡ್ಯಾರ, ಸ್ವಲ್ಪ ಉಲ್ಟಾ ಮಾಡ್ಯಾರ ಅಷ್ಟೇ. ಅವರು ಬೇರೆಯವರ ಸೈಟ್ ಕದ್ದಿದ್ದು, ಬೇನಾಮಿ ಆಸ್ತಿ ಮಾಡಿದ್ದು, ತಮ್ಮ ಕೀರ್ತಿ ಪತಾಕೆಯನ್ನ ಹಾರಿಸ್ಕೊಂಡಿದ್ದೇ ಸಾಧನೆ ಆಗಿದೆ. ಹೋಗಿ ಹೋಗಿ ಅವ್ರಿಗೂ ನಿಮ್ಮ ತಂದೆಗೂ ಹೋಲಿಕೆ ಮಾಡ್ತಿರಲ್ಲ. ಅಲ್ರಿ, ಬರೇ ಹೋಲಿಕೆ ಮಾಡ್ಕೊಂಡು ಸಮಾಧಾನ ಮಾಡ್ಕೊಂಡಿದ್ರೆ ಹೋಗ್ಲಿ ಬಿಡಂತಿದ್ದೆ. ಹೋಲಿಕೆ ಅಲ್ರಿ, ಅವ್ರಿಗಿಂತ ಸಿದ್ದರಾಮಯ್ಯನವ್ರು ಗ್ರೇಟ್ ಅಂತ. ಅಲ್ಲ, ಈ ಸ್ವಲ್ಪ ಮಂದಿಗೆ ಏನಾಗಿದೆ ಅಂತ ನನಗೆ ಅರ್ಥನೇ ಆಗೋದಿಲ್ಲ ನೋಡ್ರಪ್ಪ. ಮಂದಿ ಅಂತೂ ಕ್ಯಾಕರಿಸಿ ಉಗಿಲಿಕ್ಕೆ ಶುರು ಹಚ್ಕೊಂಡಿರ್ತಾರ, ಆದ್ರೂ ಬಿಡುದಿಲ್ಲ. ಆ ಲಾಡ್ ಅವರಂತೂ ಮೋದಿಯವ್ರ ಬಟ್ಟಿ ಬಗ್ಗೆ, ಅವ್ರ ಫಾರಿನ್ ಟ್ರಿಪ್ ಬಗ್ಗೆ ಮಾತಾಡ್ತಾರ. ಇವ್ರು ನೋಡಿದ್ರ ಒಂದು ಬುಟ್ಟಿ ಕಸ ಎತ್ಲಕ್ಕ 5 ಲಕ್ಷ ರೊಕ್ಕ ಖರ್ಚು ಮಾಡ್ತಾರಂತ. ಸಂತೋಷ್ ಲಾಡೂರ್ ಅವರೇ, ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ. ನೀವ್ ಹೇಳ್ತೀರಿ 2000 ಇದ್ದಿದ್ ಚಿನ್ನ ಯಾಕೆ 10,000 ಆಯ್ತು, ಮೋದಿ ಅವರು ಅಣಬೆ ತಿಂತಾರೆ, ಮೋದಿ ಅವರು ದಿವಸಕ್ಕೆ 2 ಸಲ ಬಟ್ಟೆ ಚೇಂಜ್ ಮಾಡ್ತಾರೆ ಅಂತ. ಸ್ವಾಮಿ, ನಾವು ಅದಕ್ಕೆಲ್ಲ ಉತ್ತರ ಕೊಡ್ತೀವಿ. ನಮ್ ಪ್ರಶ್ನೆಗಳಿಗೂ ಉತ್ತರ ಕೊಡಿ. ಧಾರವಾಡದಲ್ಲಿ ಕಸ ಎತ್ತಾಕೋ ಕೆಲಸ ಇರುತ್ತೆ, ಅಂದ್ರೆ ಒಂದು ಚಾಲನೆ ಕೊಡ್ಬೇಕಿತ್ತು. ಆ ಧಾರವಾಡದಲ್ಲಿ ಕಸ ಎತ್ತಾಕೋ ಒಂದು ಚಾಲನೆ ಕೊಡೋ ಕೆಲಸಕ್ಕೆ ನೀವು ಬೆಂಗಳೂರಿಂದ ಧಾರವಾಡಕ್ಕೆ ಸ್ಪೆಷಲ್ ಫ್ಲೈಟ್ ಅಲ್ಲಿ ಹೋಗ್ತೀರಿ, ಅಲ್ಲಿಂದ ಮತ್ತೆ ವಾಪಸ್ ಸ್ಪೆಷಲ್ ಫ್ಲೈಟ್ ಅಲ್ಲಿ ಬರ್ತೀರಿ. ನೀವು ಅಲ್ಲಿ ಏನ್ ಮಾಡಿದ್ದು? ಕೇವಲ 4 ಬುಟ್ಟಿ ಕಸ ಎತ್ತಾಕಿದ್ರಿ. ಆ ಸ್ಪೆಷಲ್ ಫ್ಲೈಟ್ ಎಷ್ಟು ಖರ್ಚಾಗಿರ್ಬೋದು? ಸುಮಾರು 20 ಲಕ್ಷ ಸ್ಪೆಷಲ್ ಫ್ಲೈಟ್ ಖರ್ಚಾಗಿರ್ಬೋದು. ಈಗ 20 ಬುಟ್ಟಿ ಡಿವೈಡೆಡ್ ಬೈ 20 ಲಕ್ಷ ಡಿವೈಡೆಡ್ ಬೈ 4 ಬುಟ್ಟಿ, 5 ಲಕ್ಷ ರೂಪಾಯಿ ಸ್ವಾಮಿ ಒಂದು ಬುಟ್ಟಿಗೆ. ನೀವ್ ಯಾವಾಗ್ಲೂ ಹೇಳ್ತಿರಲ್ಲ ಸ್ವಾಮಿ, ಅಬ್ಬಾ ದೇಶದ್ ಮಾತಾಡ್ತೀರಿ, ರಾಜ್ಯದ್ ಮಾತಾಡ್ತೀರಿ, ವಿದೇಶದ್ ಮಾತಾಡ್ತೀರಿ, ಪಾಕಿಸ್ತಾನದ ಮಾತಾಡ್ತೀರಿ, ಶನಿ ಗ್ರಹದ ಮಾತಾಡ್ತೀರಿ, ಗುರು ಗ್ರಹದ ಮಾತಾಡ್ತೀರಿ, ಬೇರೆ ಗ್ರಹದ ಜೀವಿಗಳ ಬಗ್ಗೆನೂ ಮಾತನಾಡ್ತೀರಿ. ಏನ್ ಬುದ್ಧಿವಂತರು. ಅದು ಹೇಳ್ತಾರೆ ಕಾಂಗ್ರೆಸ್ನವರು. ನಮ್ ಸಾಹೇಬ್ರು ಎಷ್ಟು ಸಿಂಪಲ್ ಗೊತ್ತಾ, ಬರೀ ನೈಟ್ ಪ್ಯಾಂಟ್ ಅಲ್ಲಿ ಬಂದ್ಬಿಡ್ತಾರೆ, ಈ ಕ್ಯಾಪ್ ನ ಹಿಂಗಿರೋದ್ನ ಹಿಂಗ್ ತಿರ್ಗಿಸ್ಕೊಂಡ್ಬಿಡ್ತಾರೆ, ಅಷ್ಟು ಸಿಂಪಲ್. ಇದೊಂದ್ ಸ್ವಲ್ಪ ಹೇಳಿ ಸ್ವಾಮಿ. ಒಂದು ಬುಟ್ಟಿ ಕಸಕ್ಕೆ 5 ಲಕ್ಷ, ಅದರೊಳಗೆ ಕಸ ಇತ್ತ ಚಿನ್ನ ಇತ್ತ ಸ್ವಾಮಿ? ಅದನ್ನ ನೀವು ಗಾಡಿಗಾಗಕ್ಕೆ ಇಷ್ಟೊಂದು ಬಿಲ್ಡಪ್ ಕೊಡ್ಕೊಂಡು ಇಷ್ಟೊಂದು ಖರ್ಚು ಮಾಡ್ಕೊಂಡು ಹೋಗ್ಬೇಕಾಗಿತ್ತಾ? ಪಾಪ ಏನು ಪ್ರಬುದ್ಧರ ತರ ಮಾತಾಡ್ತೀರಿ. ದಯಮಾಡಿ ಉತ್ತರ ಕೊಡಿ, ರಾಜ್ಯ ಜನತೆ ಕಾಯ್ತಾರೆ. ನೋಡ್ರಿ, ಯಾರೇ ಸೂಕ್ಷ್ಮ ಮನಸ್ಸಿನವ್ರು ಇದ್ರು ಅಂದ್ರ ಉರ್ಲಿ ಹಾಕೊಂಡ್ ಸಾಯ್ತಿದ್ರು ಹೆಂಗು ಅಂತೀನಿ. ಇರ್ಲಿ ಬಿಡ್ರಿ, ಅದು ಬಹಳ ಮಂದಿಗೆ ಈ ತರ ಎಲ್ಲ ಮನ್ಸಿಗೆ ಹತ್ತೋದಿಲ್ಲ, ಮೈಗೆ ಹತ್ತೋದಿಲ್ಲ, ಮನ್ಸಿಗೆ ಹತ್ತೋದಿಲ್ಲ. ಮತ್ತು ಹೊಳ್ಳಿ ಅದನ್ನೆಲ್ಲ ಸೈಡಿಗೆ ಸರಿಸಿ ಇನ್ನು ಹೊಸದೊಂದು ಏನೋ ಹೇಳ್ಕೊಂಡು ಬಂದ್ಬಿಡ್ತಾರ. ಮಜಾ ಏನಂದ್ರ ಮೋದಿ ಅಂದ್ರ ನಮಗ್ ಅಂಜಿಕೆನೇ ಇಲ್ಲ ಅಂತ ಹೇಳ್ತಾರ, ಆದ್ರ ಮೋದಿ ಬಗ್ಗೆನೆ ಮೇಲ ಮೇಲ ಮಾತಾಡ್ತಾರಪ್ಪ. राजनीति में सबसे बड़ी प्रॉब्लम पता है क्या होती है? क्या होती है? हाँ नहीं, नरेंद्र मोदी कोई बड़ी प्रॉब्लम नहीं, मैं आपको बता रहा हूं. ये आपने अपने सिर पे चढ़ा रखा है, कोई प्रॉब्लम नहीं. ये जो मीडिया वाले हैं इन्होंने बना रखा है, इसका गुब्बारा बनाया, कोई प्रॉब्लम नहीं. पहले तो मैं मिला नहीं था,
अब 2-3 बार मैं मिल भी लिया हूं, बात समझ गया हूं मैं, कुछ नहीं उसमें। शो पूरा शो है, दम नहीं है, बता रहा हूं। आप लोग मिले नहीं हो, मैं मिला हूं, बैठा हूं कमरे में। ಓಹೋ, ಮೀಡಿಯಾದವರೇ ಸುಮ್ನೆ ಬಿಲ್ಡಪ್ ಕೊಡೋದಂತ, ಮೋದಿ ಏನೇನೂ ಅಲ್ಲಂತ. ಹಂಗಾದ್ರ ರಾಹುಲ್ ಗಾಂಧಿ ಅವರೇ ಒಂದು ಲೆಕ್ಕ ಹೇಳ್ತೀನಿ ಕೇಳ್ರಿ. ಗುಜರಾತ್ನಾಗ ಬಿಜೆಪಿ 156, ಕಾಂಗ್ರೆಸ್ 17, ಮಹಾರಾಷ್ಟ್ರದಾಗ ಬಿಜೆಪಿ 132, ಕಾಂಗ್ರೆಸ್ 16, ಒಡಿಶಾದಾಗ ಬಿಜೆಪಿ 78, ಕಾಂಗ್ರೆಸ್ 13, ದೆಹಲಿದಾಗ ಬಿಜೆಪಿ 48, ಕಾಂಗ್ರೆಸ್ 0, ಯುಪಿದಾಗ ಬಿಜೆಪಿ 255, ನಿಮ್ಮ ಕಾಂಗ್ರೆಸ್ ಜಸ್ಟ್ 2 ಸ್ಥಾನ ಗೆದ್ಕೊಂಡ್ರಲ್ಲ. ಹೆಂಗದ್ರಿ ಲೆಕ್ಕಾಚಾರ? ಇದು ನೋಡ್ರಪ್ಪ, ಮೋದಿ ಅವರು ಏನೇನೂ ಇಲ್ಲ ಅಂತ ಅಂದ ಮ್ಯಾಲ ಇದೆಲ್ಲ ಹೆಂಗ ಸಾಧ್ಯ ಆಯ್ತ್ರಿ? ಅಲ್ಲ, ಆ ಖರ್ಗೆ ಸಾಹೇಬ್ರಂತೂ ಅವರಂತೂ ನಿಮ್ಮ ಗಾಂಧಿ ಕುಟುಂಬಕ್ಕೆ ನಿಷ್ಠೆ ತೋರಿಸು ಭರದಾಗ ಅದು ಏನು ಮಾತಾಡ್ತಾರೋ ಏನು ಅವ್ರಿಗೆ ಗೊತ್ತಾಗೋದಿಲ್ಲ. झूठों के सरदार है, झूठ बोलना ही उनका काम है, लेकिन लोगों में चीड़ क्यों नहीं आ रही मेरे को समझ में नहीं है। 2 करोड़ नौकरी दे दो बोले, झूठ बोले। 15 लाख में काला धन बाहर से लाके पैसे दूंगा बोले, वो भी झूठ बोले। एमएसपी का बोले, वो भी झूठ बोले। मैं बैकवर्ड क्लास का इनकम बढ़ाऊंगा बोले, कहां बढ़ाए भाई? वो भी झूठ बोले। हर चीज मोदी जी झूठ बोलते रहते हैं। इसीलिए मैं हमेशा कहता हूं, मोदी जी ये झूठों के सरदार हैं। अपने जीवन में खासकर पार्लियामेंट जैसे एक सदन में वो झूठ बोलते हैं। इसका मतलब क्या है? लोग उसकी परीक्षा नहीं करते। आप लोगों को समझाना चाहिए यह आदमी झूठा है, देश को गुमराह कर रहा है, और झूठ बोलने वाले प्राइम मिनिस्टर देश का और समाज का कभी भलाई नहीं कर सकते। ಅದಕ್ಕೆ ರೀ ನಮ್ಮ ರಂಗಣ್ಣ ಅವರು ಮಸ್ತ್ ಕ್ಲಾಸ್ ತಗೊಂಡಾರ ನೋಡ್ರಿ. ಈ ದೇಶದ ಜನ ಏನು ಬಕ್ರಾ ಅನ್ಕೊಂಡ್ಬಿಟ್ಟಿದ್ದೀರಾ ಏನು ಖರ್ಗೆ ಅವರು? ನೀವು ಗುಲ್ಬರ್ಗದಲ್ಲಿ ವಿರಾಜಮಾನರಾಗಿ ಮೆರೆಯುತ್ತಿದ್ದಂತಹ ಖರ್ಗೆ ಅವ್ರನ್ನ ಗುಲ್ಬರ್ಗದ ಜನ ಸೋಲಿಸಿದ್ರಲ್ಲ, ಅವರೆಲ್ಲ ವಿಷ. ಈ ದೇಶದ ಜನರ ತೀರ್ಮಾನವನ್ನ ವಿಷ ಎಂದು ಬಣ್ಣಿಸುವುದೇ ಮೊದಲ ಅಪಮಾನ ಡೆಮಾಕ್ರಸಿಗೆ. ಅದು ಯಾರಿಗಾರು ಹಾಕೊಳ್ಳಿ. ಹಾಗಾದ್ರೆ ಕರ್ನಾಟಕದಲ್ಲಿ ಹೇಳಬೇಕೇನು? ಕರ್ನಾಟಕದ ಜನ ವಿಷ, ಕಾಂಗ್ರೆಸ್ಗೆ ಮತ ಕೊಟ್ಟು. ಬಹು ಜನರಿಗೆ ಕಾಂಗ್ರೆಸ್ ಕಾರ್ಕೋಟಕ ವಿಷ. ಬಹು ಜನರಿಗೆ ಕಾಂಗ್ರೆಸ್ಸಿಗರಿಗೆ ಬಿಜೆಪಿ ವಿಷ ಇರ್ಬೋದು, ಬಟ್ ಬಹು ಜನರಿಗೆ ಕಾಂಗ್ರೆಸ್ಸೇ ಕಾರ್ಕೋಟಕ ವಿಷ ಈ ದೇಶಕ್ಕೆ. ಕುಟುಂಬವನ್ನ ಎತ್ತಿಟ್ಟುಕೊಂಡು ಕುಟುಂಬಕ್ಕೆ ಪೂಜೆಯನ್ನ ಮಾಡಿಕೊಂಡಿದ್ದಂತಹ ಪಕ್ಷ ಇದು. ಸ್ವಂತ ಸ್ವಾರ್ಥಿಗಳ ಲಾಭದ ಕೂಟ ಅದು ಅಂತ ಕೆಲವ್ರದ್ದು ವಾದ. ಹಾಗಾಗಿ ಆ ರೀತಿ ಹೇಳಿಕೊಂಡು ಅಲ್ಲಿ ಚಪ್ಪಾಳೆ ತಟ್ಟೋ ಜನರ ಮುಂದೆ ಅದನ್ನು ಆಡಿದ್ರಿಂದ ದೊಡ್ಡ ಲಾಭ ಆಗತ್ತೆ ಅಂತ ನಾನೇನು ಅನ್ಕೊಂಡಿಲ್ಲ. ಅಥವಾ ನಾಳೆ ಖರ್ಗೆ ಅವರ ಹೇಳಿಕೆ ಇಟ್ಕೊಂಡು ಜನ ಓಟ್ ಹಾಕ್ತಾರೆ ಅಂತಾನು ನಾನೇನು ಅನ್ಕೊಂಡಿಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಖರ್ಗೆ ಸಾಹೇಬ್ರೆ, ದೇಶದ ಮಂದಿ ಬಕ್ರ ಅಲ್ರಿಪ್ಪ. ಕಲಬುರ್ಗಿ ನಂದು ಅಂತ ಮೆರಿಲಿಕತ್ತಿದ್ದ ನಿಮ್ಮನ್ನ ನಿಮ್ಮೂರ್ನಾಗೇ ಸೋಲಿಸಿ ಓಡಿಸಿದ್ದು ನೆನಪು ಹರಬೇಡ್ರಿ. ಮತ್ತ ಹಿಂಗೆ ನೋಡ್ರಿ, DK ಶಿವನು ಪಾಪ ಗಾಂಧಿ ಕುಟುಂಬಕ್ಕೆ ನಿಷ್ಠೆ ತೋರಿಸಿ ಏನಾಯ್ತು ಅವ್ರ ಪರಿಸ್ಥಿತಿ? ಇನ್ನು 3 ದಿನ ನಾ ಯಾರ ಕೈಗೂ ಸಿಗುದಿಲ್ಲ ಅಂತ ಹೇಳಿ ಎಲ್ಲೋ ಓಡ್ ಹೋಗುವಂತ ಪರಿಸ್ಥಿತಿ ಬಂದು ಬಿಡ್ತು ನೋಡ್ರಿ. ಅಧಿಕಾರಕ್ಕೆ ಬರೋಕಿನ ಮೊದಲು ಅದು ಏನು ಕತಿ ಹೊಡಿತಿದ್ರಪ್ಪ, ಏನ್ ಸುದ್ದಿ ಅಂತೀನಿ, ಮಹದಾಯಿ ಯೋಜನೆ ಮಾಡ್ತೀನಿ, ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಏನು ಭಾಷಣ ಹೊಡೆದಿದ್ದಾಯ್ತು. ಈಗ ಏನಾಯ್ತು ಹೇಳ್ರಿ ಖರೇ ವಿಷಯ ಅಲ್ರಿ? DK ಸಾಹೇಬ್ರಿಗೆ ಇದೆಲ್ಲ ಗೊತ್ತಿರ್ಲಿಲ್ಲೇನು? ಮಹದಾಯಿ ಯೋಜನೆಗ ತಮ್ಮ ಮೇಡಮ್ ಅವರೇ ಬಿಡುದಿಲ್ಲ ಅಂತ ಹೇಳಿ 2007ರಾಗ ಗೋವಾದಾಗೆ ನಿಂತ ಸೋನಿಯಾ ಗಾಂಧಿ ಅವರು ಭಾಷಣ ಮಾಡಿಬಿಟ್ಟಿದ್ರು ಇದನ್ನ ಬಿಡುದಿಲ್ಲ ಅಂತ ಹೇಳಿ. ಸೊ ಮಹದಾಯಿ ನದಿ ನೀರ ಸಮಸ್ಯೆಗೆ ಕಾಂಗ್ರೆಸ್ ಪಕ್ಷನೇ ಮೂಲ ಕಾರಣ ಅಂತ ಅಂದಂಗಾಯ್ತಲ್ಲ. ಮಹದಾಯಿ ವಿಷಯದಾಗ ಟ್ರಿಬ್ಯುನಲ್ ರಚನೆ ಮಾಡಿದ್ದು ಕಾಂಗ್ರೆಸ್, ಸುಪ್ರೀಂ ಮೆಟ್ಲೇರಿದ್ದು ಕಾಂಗ್ರೆಸ್ಸಿಗರೆ. ಮಹದಾಯಿ ಸಮಸ್ಯೆಗ ಸೋನಿಯಾ ಗಾಂಧಿನೇ ಕಾರಣ ಅಂತ ಹಂಗಾಯ್ತು. ಇದೆಲ್ಲ ಗೊತ್ತಿದ್ದು ಸಹಿತ ಮಂದಿಗೆ ಸುಳ್ಳು ಆಶ್ವಾಸನೆ ಕೊಟ್ಟು ಯಾಮಾರಿಸಿದ್ರಲ್ಲ, ಇದು ಕರೆಕ್ಟ್ ಏನ್ ಹೇಳ್ರಪ್ಪ?
ಅದಕ್ಕೆ ಹೇಳೋದ್ರಿ, ತಾನೊಂದು ಬಗೆದರೆ ದೈವವೊಂದು ಬಗೆಯಿತು ಅಂತ ಹೇಳಿ ನೀವೇನೋ ಮಂದಿಗೆ ಮೋಸ ಮಾಡ್ಲಿಕ್ಕೆ ನೋಡಿದ್ರಿ. ಅದು ಹೊಳ್ಳೆ ತಿರುಗಿ ನಿಮಗ ಸೋನಿಯಾ ಮೇಡಮ್ ಸಿದ್ದರಾಮಯ್ಯನವರು ಕೂಡಿ CM ಸ್ಥಾನ ಕೊಡ್ಲಾರ್ದೆ ಮೋಸ ಮಾಡಿಬಿಟ್ರು. ಎಲ್ಲಿ ಹೋಗ್ತದ ಬಿಡ್ರಿ, ಈಗೆಲ್ಲ ಏನ್ ಇಲ್ಲೇ ಎಲ್ಲ ಸ್ವರ್ಗ ನರಕ ಇಲ್ಲೇ ನೋಡ್ಬೇಕಂತೀನಿ ನಾನು. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.